ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಮಂಗಳಗೌರಿ ಎಂಎನ್, ಮೈಸೂರು. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲಪಕ್ಷ, ಷಷ್ಠಿ, ಪೂರ್ವಭಾದ್ರಾ ನಕ್ಷತ್ರ. ದಿನಾಂಕ 26/12/2025 ಶುಕ್ರವಾರ. ಇಂದು ಗುಡ್ ಫ್ರೈಡೆ. ಮುಖ್ಯಾಂಶಗಳು: ಸಾಲು ಸಾಲು ರಜೆ ಪ್ರವಾಸಿಗರ ದಂಡು. ಇಂದು ವಿದ್ಯುತ್ ನಿಲುಗಡೆ. ಸುದ್ದಿಯ ವಿವರ. ವರ್ಷಾಂತ್ಯ ಕ್ರಿಸ್ಮಸ್ ರಜೆ ಹಿನ್ನೆಲೆಯಲ್ಲಿ ಭಾರೀ ಸಂಖ್ಯೆಯ ಪ್ರವಾಸಿಗರು ಶ್ರೀ ಶಾರದಾ ಮಠಕ್ಕೆ ಆಗಮಿಸಿದ್ದು, ವಾಹನ ನಿಲುಗಡೆ ಸ್ಥಳ ಗಾಂಧಿ ಮೈದಾನದಲ್ಲಿ ನೂರಾರು ವಾಹನಗಳು ನಿಲುಗಡೆಯಾಗಿದೆ. ಶ್ರೀಮಠದ ಕೊಠಡಿಗಳು, ಪಟ್ಟಣದ ವಸತಿ ಗೃಹ, ಹೋಮ್ ಸ್ಟೇಗಳು ಭರ್ತಿಯಾಗಿದ್ದು, ಪ್ರವಾಸಿಗರು ವಸತಿಗಾಗಿ ಹುಡುಕಾಟ ನಡೆಸುವಂತಾಗಿದೆ. ಶ್ರೀಮಠದಲ್ಲಿ ಸಾವಿರಾರು ಜನರು ದೇವಿಯ ದರ್ಶನ ಮಾಡಿದ್ದು, ಮಧ್ಯಾಹ್ನ ಮತ್ತು ರಾತ್ರಿ ಭೋಜನಕ್ಕೆ ಆಗಮಿಸಿದ್ದಾರೆ. ಶಾಲಾ ಪ್ರವಾಸದ ವಿದ್ಯಾರ್ಥಿಗಳು, ಅಯ್ಯಪ್ಪ ಮಾಲಾಧಾರಿಗಳು ಸಹ ಪ್ರವಾಸ ಕೈಗೊಂಡಿರುವುದರಿಂದ ಮತ್ತಷ್ಟು ಜನ ದಟ್ಟಣೆ ಹೆಚ್ಚುವಂತೆ ಮಾಡಿದೆ. ಪಟ್ಟಣದ ಹೋಟೆಲ್ಗಳಲ್ಲಿ ವ್ಯಾಪಾರ ಹೆಚ್ಚಿದೆ. ಪ್ರವಾಸಿಗರ ವಾಹನ ನಿಲುಗಡೆ ಸ್ಥಳ ಗಾಂಧಿ ಮೈದಾನದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ಎಲ್ಲೆಡೆ ಹರಡಿದ್ದು, ಕಸದ ರಾಶಿ ಬಿದ್ದಿದೆ. ಪಟ್ಟಣದ ಭಾರತಿ ಬೀದಿಯಲ್ಲಿರುವ ಕೆನರಾ ಬ್ಯಾಂಕಿನ ಎಟಿಎಂ ಕಳೆದ 10 ದಿನದಿಂದ ಮುಚ್ಚಿದ್ದು, ಗ್ರಾಹಕರು ತೀವ್ರ ತೊಂದರೆಗೆ ಒಳಗಾಗುವಂತೆ ಮಾಡಿದೆ. ಕ್ರಿಸ್ಮಸ್ ರಜೆಯ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಭಾರೀ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದು, ಎಟಿಎಂ ನಿಲುಗಡೆಯಾಗಿರುವುದರಿಂದ ತೊಂದರೆಗೆ ಒಳಗಾಗಿದ್ದಾರೆ. ಬ್ಯಾಂಕ್ ಸಾಲು ಸಾಲು ರಜೆ ಹಿನ್ನೆಲೆಯಲ್ಲಿ ಬ್ಯಾಂಕ್ ಡಿಸೆಂಬರ್ 29ರಂದು ತೆರೆಯುವುದರಿಂದ ಗ್ರಾಹಕರಿಗೂ ಅನಾನುಕೂಲವಾಗಿದೆ. ಜಾಗತಿಕವಾಗಿ ಭಾರತದ ಕಾಫಿಗೆ ಭಾರೀ ಬೇಡಿಕೆ ಇದ್ದು, ಪ್ರಪಂಚದಲ್ಲೇ ಅರೇಬಿಕಾ ಮತ್ತು ರೋಬಸ್ಟ್ ಗುಣಮಟ್ಟದ ಕಾಫಿ ಆಗಿದೆ. ಭಾರತ 2ನೇ ಸ್ಥಾನದಲ್ಲಿದೆ ಎಂದು ಜರ್ಮನಿ ದೇಶದ ಲಿಸ್ಟ್ ಅಂಡ್ ಬೈಸ್ಲರ್ ಸಂಸ್ಥೆಯ ಪೀಟರ್ ಹೇಳಿದರು. ಹಿರೇಹಳ್ಳ ಗಣಪತಿ ದೇವಸ್ಥಾನದ ಸಭಾಂಗಣದಲ್ಲಿ ಪ್ರಸನ್ನ ಗಣಪತಿ ರೈತ ಉತ್ಪಾದನಾ ಕೇಂದ್ರ ಹಿರೇಹಳ್ಳ ಮತ್ತು ಉತ್ತರ ಕನ್ನಡದ ಸಿದ್ದಾಪುರದ ಮಲೆನಾಡು ಸಾವಯವ ಕೃಷಿ ಪರಿವಾರ ಇವರ ಸಹಯೋಗದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕಾಫಿ ಉತ್ಪಾದಕರನ್ನು ಉದ್ದೇಶಿಸಿ ಮಾತನಾಡಿದರು. ಮಲೆನಾಡು ಸಾವಯವ ಕೃಷಿ ಪರಿವಾರದ ರಾಘವೇಂದ್ರ ಶಾಸ್ತ್ರಿ ಮಾತನಾಡಿ, ಬೆಳೆಗಾರರ ಹಾಗೂ ಖರೀದಿದಾರರ ಮಧ್ಯೆ ಹಲವು ಸಮಸ್ಯೆಗಳು ಇರುತ್ತವೆ ಎಂದರು. ಪ್ರಸನ್ನ ಗಣಪತಿ ರೈತ ಉತ್ಪಾದನಾ ಕೇಂದ್ರದ ಪ್ರವರ್ತಕ ಪ್ರಸನ್ನ ಗೋಳ್ಗಾರ್ ಮಾತನಾಡಿ, ಕಳೆದ 2 ವರ್ಷಗಳಿಂದ ಸಂಸ್ಥೆಗೆ ಕಾಫಿ ಮಾರಾಟ ಮಾಡಿದ ರೈತರಿಗೆ ಅವರ ಕಾಫಿ ಒಂದು ಚೀಲಕ್ಕೆ ಸುಮಾರು 500 ರುಗಳ ಬೆಲೆಯ ಕೃಷಿ ಉಪಕರಣಗಳು, ಬೇವಿನ ಹಿಂಡಿ, ಮೈಲುತುತ್ತ ಹಾಗೂ ಉತ್ತಮ ಗುಣಮಟ್ಟದ ಟಾರ್ಪಲ್ ಮುಂತಾದವುಗಳನ್ನು ಸಾವಯವ ಹಾಗೂ ಫೇರ್ ಟ್ರೇಡ್ ಸರ್ಟಿಫಿಕೇಟ್ ಮೂಲಕ ಮಾರಾಟ ಮಾಡಿ ಬಂದ ಪ್ರೀಮಿಯಂ ಹಣದಲ್ಲಿ ವಿತರಿಸಲಾಗುತ್ತಿದೆ ಎಂದರು. ಇಂದಿನ ಕಾರ್ಯಕ್ರಮ: ಶ್ರೀ ಜೆಸಿಬಿಎಂ ಕಾಲೇಜು ಪದವಿ ಪೂರ್ವ ಕಾಲೇಜಿನ ವಾರ್ಷಿಕೋತ್ಸವ. ಅಧ್ಯಕ್ಷತೆ ಪಿಯು ವಿಭಾಗದ ಉಪ ಪ್ರಾಂಶುಪಾಲ ಎಜಿ ಪ್ರಶಾಂತ್. ಅತಿಥಿಗಳು ಪದವಿ ವಿಭಾಗದ ಪ್ರಾಂಶುಪಾಲ ಡಾ ಎಂ ಸ್ವಾಮಿ. ಸ್ಥಳ ಜೆಸಿಬಿಎಂ ಕಾಲೇಜು. ಸಮಯ ಬೆಳಗ್ಗೆ 10 ಗಂಟೆಗೆ. ವೇದಶಾಸ್ತ್ರ ವಿದ್ವನ್ನಿಧಿ ಪ್ರತಿಷ್ಠಾನಂನಿಂದ ಚತುರ್ವೇದ ಪಾರಾಯಣ ಬೆಳಗ್ಗೆ 7ರಿಂದ ವೇದ ಪಾರಾಯಣ. ಧಾರ್ಮಿಕ ಪ್ರವಚನ ಶ್ರೀಮಠದ ಸಂಸ್ಕೃತ ಪಾಠಶಾಲೆ ನಾಗರಾಜ ಭಟ್ಟ. ಸಮಯ ಮಧ್ಯಾಹ್ನ 12 ಗಂಟೆಗೆ. ಸ್ಥಳ ಕೊಚ್ಚಾರ್ ಶ್ರೀ ಲಕ್ಷ್ಮೀನರಸಿಂಹ ದೇವಸ್ಥಾನ. ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ. ಸಹಕಾರ ಕೆವಿ ರಮೇಶ್. ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆದೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆಪ್ ಸಂಖ್ಯೆಯನ್ನು 9448843831ಕ್ಕೆ ವಾಟ್ಸ್ಆಪ್ ಮಾಡಿ. ವಂದನೆಗಳು.